ಅಂತ ಬಂದು ಹೊರಗೆ ನೋಡಿದ್ರೆ ಬಾಗಿಲ ಬಳಿಯಲ್ಲಿ ಬಂದು ನಿಂತುಕೊಂಡಿದ್ದಾನೆ ಗರುಡ. ಕರೆಗೆ ಎದರಿದ್ದಾನೆ. ಆ ಕಡೆ ಹೆಗಲೇರುವುದಕ್ಕಾಗಿ ಸಿದ್ಧತೆಯನ್ನು ಮಾಡುತ್ತಾ ಇದ್ದೀರ. ಹೌದು. ನಿಮ್ಮನ್ನು ನೋಡಿದ್ರೆ ಆಶ್ಚರ್ಯವಾಗುತ್ತಾ ಉಂಟು. ಯಾಕೆ? ನನ್ನ ಗಂಡ ಯಾವತ್ತಿನ ಹಾಗೆ ಇವತ್ತು ಇಲ್ವಲ್ಲ. ಸುದರ್ಶನ ಕಿರುಬೆರಳಲ್ಲಿ ತಿರುಗುತ್ತಾ ಇದ್ದಾನೆ. ಹೌದು. ಮುಖ ನೋಡ್ಲಿಕ್ಕೆ ಆಗುವುದಿಲ್ಲ. ಯಾಕೆ? ಸಿಟ್ಟು ಎದ್ದು ಕಾಣುತ್ತಾ ಉಂಟು. ಕಣ್ಣ ಕೆಂಪಾಗಿದೆ. ಹಾಗಾದ್ರೆ ಈ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಬೇಕು ಅಂತಾದ್ರೆ ಮಾತನಾಡಿ ಉಂಟು ಅಂತ ಅರ್ಥ ಮಾಡಿಕೊಡೋದಕ್ಕೆ ಸಾಧ್ಯ. ಏನು? ಎಲ್ಲಿಗೆ? ಆಯ್ತಲ್ಲ, ಎಂತದು ಆಯ್ತು? ಅಲ್ಲಿಗೆ ಮುಗೀತು. ಮುಗೀತಾ? ಇಲ್ಲ, ಇನ್ನು ಉಂಟು. ಎಂತದು? ಯಾವುದು ಮುಗಿಯುವುದು? ಯೋಧ ಯುದ್ಧಕ್ಕೆ ಹೋಗುವಂತಹ ವೇಳೆಯಲ್ಲಿ ಗಂಡ ಮನೆಯಿಂದ ಹೊರಗೆ ಹೋಗುವ ಸಂದರ್ಭದಲ್ಲಿ ಎಲ್ಲಿಗೆ ಅಂತ ಕೇಳಬಾರದು. ಕೇಳಿದ್ರೆ ಅಪಶಕುನ. ಹೊರಗೆ ಹೋದ್ರೆ ಕೇಳುವಾಗ ಅಪಶಕುನ ಅಂತ ಆಗುತ್ತದಲ್ಲ. ಹೋದ ಕೆಲಸ ಆಗುವುದಿಲ್ಲ. ಈಗ ಒಂದು ವಿಷಯ ಗೊತ್ತಿದೆ. ಸೆರೆಮನೆಯಲ್ಲಿ ಪಾಠ ಬಂದ್ರೆ ಅಪಶಕುನ ಅಂತ ಆಗುತ್ತದೆ. ಮನೆಯೊಳಗೆ ಪಾಠ ಬಂದ್ರೆ ಅಪಶಕುನ ಅಂತ ಆಗುತ್ತದೆ. ಮನೆಯ ಬೇಕು ಶಾಸ್ತ್ರಕ್ಕೆ ಇಲ್ಲ ಇಲ್ವಲ್ಲ. ಇದು ಮನೆಯ ಬೇಕು, ಮನದ ಬೇಕು ಹೌದು, ಮನೆಯ ಬೇಕು ಹೌದು ಅಲ್ವಾ? ಆದರೂ ಬೇಕು ಬೆಕ್ಕಿಗೆ ಜ್ಞಾನ ಇರುವುದಿಲ್ಲ, ಬುದ್ಧಿ ಇರುವುದಿಲ್ಲ. ಹಾಗಾಗಿ ನಡೆಯುತ್ತದೆ. ನೀನು ಹಾಗಲ್ಲಲ್ಲ, ನೀನು ಕೃಷ್ಣನ ಹೆಂಡತಿ, ಸತ್ಯಭಾಮಾದೇವಿ, ಸತ್ಯಾರ್ಥಿಗಳ ಮಗಳು. ನೀನು ಅತೀ ಬುದ್ಧಿವಂತೆ. ದೂರ ಸ್ವಾಮಿ. ಎಲ್ಲಿಗೆ ದೂರ? ಮತ್ತೆ ಎಲ್ಲಿಗೆ? ಎಲ್ಲಿಗೆ ಬಿಡುವುದಿಲ್ವಾ? ಎಲ್ಲಿಗೆ? ಅಭ್ಯಾಸ ಬಲ ನಾವದನ್ನು ತಿದ್ದಿಕೊಳ್ಳಬೇಕು. ಹಾಗಾದ್ರೆ ತಿದ್ದುಪಡಿ ಮಾಡುತ್ತೇನೆ. ಸ್ವಾಮಿ, ಎಲ್ಲಿಗೆ ನಿಮ್ಮಯ್ಯ ಪ್ರಯಾಣ? ಆರಮನೆಯಿಂದ ಕದನ ತಿಳಿಯದಾದಿನ ಹರಣ. ಕೀರವಾಣಿ ದೇವಲೋಕಕ್ಕೆ ನರಕದಾನವನಿಂದ ಆಕ್ರಮಣ. ಇಂದ್ರಾದಿ ದೇವತೆಗಳನ್ನು ಬಡಿದೋಡಿಸಿದ್ದಾನೆ. ರಕ್ಕಸರಂತೆ ಹಿಡಿದಲ್ಲಿಗೆ ಹುಟ್ಟಿದಾರ ಹಬ್ಬದಲ್ಲಿ ನೋಡುವುದೇ ಮೊದಲು ಅಲ್ಲಿಗೆ ಮೇಲೆ ಅವರ ದೃಷ್ಟಿ. ದುಷ್ಟ ಬುದ್ಧಿಗಳು. ಏನು ಮಾಡೋಣ ಹೇಳು? ದೇವತೆಗಳ ಮಾತಾದಂತಹ ಅತಿಥಿ ದೇವಿಯ ಕರ್ಣಕುಂಡಲಗಳನ್ನು ಎಳೆದೊಯ್ದಿದ್ದಾನೆ. ವರುಣನ ವರ್ಣಪಾಶ, ಕುಬೇರನ ಸಮಸ್ತ ಭಂಡಾರ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಅವನ ಮನೆಯಲ್ಲಿ ಇರಿಸಿದ್ದಾರೆ. ರಾಜ್ಯೋತಿಷ್ಯ ಪಟ್ಟಣದಲ್ಲಿ. ಹಾಗಾಗಿ ದೇವೇಂದ್ರ ಬಂದಿದ್ದಾನೆ. ಮೊದಲಾಗಿ ಹೋದದ್ದು ಅವನು ವೈಕುಂಠಕ್ಕೆ. ಅಲ್ಲಿ ಶ್ರೀಹರಿ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಕೃಷ್ಣನಾಗಿ ನಾನು ಈ ದ್ವಾರಕೆಯಲ್ಲಿದ್ದೇನೆ ಎಂಬ ಸತ್ಯವನ್ನು ತಿಳಿದು ಇಲ್ಲಿಗೆ ಬಂದು ನನ್ನಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ದಾನೆ. ಅವನನ್ನು ವಧಿಸಬೇಕು. ಲೋಕ ಕಂಟಕನಾಗಿ ಮೆರೆಯುತ್ತಿದ್ದಾನೆ. ಅವನಿಂದ ಈ ಪ್ರಪಂಚದಲ್ಲಿ ಉಳಿಗಾಲ ಯಾರಿಗೂ ಇಲ್ಲ. ಹಾಗಾಗಿ ಅವನನ್ನು ವಧಿಸಿ ನಮ್ಮನ್ನು ಕಾಪಾಡಿ ಸ್ವಾಮಿ ಅಂತ ಹೇಳಿದ್ದಾನೆ. ಭಕ್ತರನ್ನು ಕಾಪಾಡಬೇಕಾದುದು ನನ್ನ ಕರ್ತವ್ಯ. ದೇವರಿಗೆ ಮತ್ತು ಭಕ್ತರಿರುವಂತಹ ಸಂಬಂಧ ಅಷ್ಟೇ, ಹೌದಲ್ಲ? ಹಾಗಾಗಿ ಅವನಿಗೆ ರಕ್ಷಣೆ ಕೊಡುವುದಕ್ಕಾಗಿ ಈಗಿಂದೀಗಲೇ ತೆರಳಿ ಅವನನ್ನು ವಧಿಸಿ ಸ್ವರ್ಗಲೋಕಕ್ಕೆ ಸೇರಬೇಕಾದಂತಹ ಸಕಲ ವಸ್ತುಗಳನ್ನು ಪುನರಪಿ ತೆಗೆದುಕೊಂಡು ಹೋಗುವುದಕ್ಕೆ ಹೊರಟಿದ್ದೇನೆ. ಸ್ವಾಮಿ, ಏನು ನಿಮ್ಮ ಮಾತನ್ನು ಕೇಳುವಾಗ ಸಂತೋಷವಾಗಿದೆ. ಗಂಡ ಯುದ್ಧಕ್ಕೆ ಹೋಗುವ ನಿಮಗೆ ಸಂತೋಷ ಆಗುತ್ತೆ. ಅದು ಕೂಡ ಸ್ವರ್ಗಕ್ಕೆ. ಎಂತದ್ದು ಅದು?
ಸ್ವರ್ಗಕ್ಕೆ ಹೋಗುದಲ್ಲ. ಹಾ, ಹೀಗೆ ಹಾ. ಸಶರೀರವಾಗಿ ಸ್ವರ್ಗಲೋಕಕ್ಕೆ ಹೋಗಿ ಬರುವವನು ಕೃಷ್ಣನೊಬ್ಬನೇ. ಅದು ಯಾರಿಗೆ ಗೊತ್ತಿರುವುದು? ನಿಮಗೆ ಮಾತ್ರ. ಹೌದು. ಜೀವದೇವರ ಸಂಬಂಧ ಅಂತ ಹೇಳುದು ಅದಕ್ಕಾಗಿ. ಭಕ್ತರನ್ನು ಉದ್ಧರಿಸಬೇಕು ಅಂತ ಕಾಯಕಕ್ಕೆ ತೊಡಗುವಂತಹ ತಾವುಗಳು ಪ್ರಪಂಚದಲ್ಲಿ ಯಾವುದೇ ಏನೇ ಆಗಲಿ ಮಾಡುವಂತ ಹೊಣೆಗಾರಿಕೆ ನಿಮ್ಮದು ಉಂಟು. ಹೌದು. ಧರ್ಮವನ್ನು ಕಾಪಾಡುವಂತ ಹೊಣೆಗಾರಿಕೆ. ಹಾಗಂತ ಸ್ವರ್ಗ ಅಂತ ನೀವು ಅವತ್ತೊಂದು ಹೇಳಿದ್ದೀರಿ ಮಾತು. ಎಲ್ಲಿಂಟು? ಅದು ಹೇಗುಂಟು? ನಾನು ನೋಡಿದ್ದೇನೆ. ನೋಡ್ಲಿಲ್ಲ. ಎಲ್ಲರೂ ನೋಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಅದು ನಿಮ್ಗೆ ಮಾತ್ರ ಗೊತ್ತು. ಸ್ವರ್ಗಕ್ಕೆ ಹೋಗಿ ಅಲ್ಲಿರುವಂತ ಎಲ್ಲವನ್ನು ವೀಕ್ಷಣೆ ಮಾಡುವುದು ಯಾವಾಗ? ಯಾವಾಗ? ಶರೀರವನ್ನು ತ್ಯಜಿಸಿದ ನಂತರ. ಅದು ಮಿಕ್ಕವರು. ನೀವು ಹಾಗಲ್ಲ, ಹೀಗೆ ಹೋಗಿ ಬರುವವರು. ಹೌದು. ಹಾಗಂತ ಇದೊಂದು ಕಳೆದ ಪ್ರಸಂಗ ಮರೆತ್ರ. ಪ್ರಸಂಗ ಎಷ್ಟು ಉಂಟು ನಮ್ಮಲ್ಲಿ. ಅಲ್ಲ, ನಮ್ಮಲ್ಲಿ ಯಾವುದನ್ನಂತ ನೆನಪಲ್ಲಿ ಇಟ್ಟುಕೊಳ್ಳುವುದು ಆಗುದಿಲ್ಲ. ಒಂದು ಕಳೆದ ಪ್ರಸಂಗ ನೆನಪಿರುವ. ಯಾವುದದು? ಅದು ಮರೆಯದಾಗದ ಪ್ರಸಂಗ. ಅಂತದ್ದು ತುಂಬಾ ಉಂಟಲ್ಲ. ಅದರಲ್ಲಿ ಯಾವುದು? ಅದರಲ್ಲಿ ಒಂದು, ಅದು ನಾರದ ಸ್ವರ್ಗಲೋಕದಿಂದ ಇಳಿದು ಬರುವಾಗ ಕೊಡುವಂತ ವೀಣೆ. ನಾರದನ ಕೈಯಲ್ಲಿ ವೀಣೆ, ಕಮಂಡಲ ಇರ್ಬೋದು. ಅವ ಸನ್ಯಾಸಿ. ತಾಳ ತಂಬೂರಿ ಕೈಯೊಳಗೆ, ವಿಠಲನ ಭಜನೆ ಮನೆಯೊಳಗೆ. ಸಣ್ಣ ಮಗುವಿಗೂ ಗೊತ್ತು ಕಂಠಪಾಠ ಮಾಡಿದ್ರೆ. ಅದಲ್ಲ ಮತ್ತೆ ಅದೇ ಕೈಯಲ್ಲಿ ಹೂವ, ಆ ಹೂವು ಹಿಡ್ಕೊಂಡು ಬಂದದ್ದು ದಾಸವಾಳ ಇರಬೇಕು. ಕೊರಳಿಗೆ ಅದ ತೆಂಗಿನಕಾಯಿ. ಪಾರಿಜಾತ ಪುಷ್ಪ. ಏನು ಮಾಡಿದ್ದೀರಿ? ನೆನಪಿಗೆ ಬಂತಲ್ಲ. ಕೆಲವೊಮ್ಮೆ ಕೆಲವು ಪ್ರಸಂಗಗಳು ನೆನಪಿಗೆ ಬರುವುದೇ ಇಲ್ಲ. ಆ ಹೊತ್ತಿಗೆ ಅವು ನೆನಪಾಗ್ತದೆ. ಅದೇನು ಅಂತ ಹೇಳುದು. ಅದಕ್ಕೆ ಕೆಲವು ವಿಷಯಗಳ ಮರೆತು ಹೋಗುದು ನೆನಪುಂಟು, ಅದು ಗೊತ್ತಿಲ್ಲ ಅಂತ ಮತ್ತೆ ಹೇಳಿದ್ರೆ ಆಯ್ತಪ್ಪ, ಅಲ್ಲಿಗೆ ಮುಗಿಯಿತಲ್ಲ. ಇದು ಹಾಗಲ್ಲ. ಮತ್ತೆ ನಾನು ಅದಕ್ಕೊಂದು ಆಸೆ ಇತ್ತು. ಈ ಹೂವನ್ನು ನಿಮ್ಮ ಮಡದಿಯಾದಂತ ಕೃಷ್ಣನಿಗೆ ಮುಡಿಸಿದ್ರೆ ಚಂದ ಕಾಣುತ್ತೇನೆ ಅಂತ. ಅವನಿಗಂತೂ ಮದುವೆ ಆಗಿದೆ, ಚಪಲ ಜಾಸ್ತಿ. ನಿಮ್ಮ ಕೈಯಾರೆ ಆತನ ತಲೆಗೊಂದು ಅಯ್ಯೋ ಇವರ ಒಂದು ಅವಸ್ಥೆ ನೋಡಬೇಕೆಂದು ಇಷ್ಟರ ತನಕ ನನ್ನ ಒಂದು ಕೂದಲನ್ನು ಬಾಚಿದ್ದಾರೆ. ಒಂದು ಜಡೆ ಹಾಕಿದ್ದೀರಾ ನೀವು? ಅಲ್ಲ, ಅವಳ ಜಡೆ ಯಾರದ್ದು ಅಂತ ಬಾಚುದು ನಾನು. ಕೃಷ್ಣನಿಗೆ 8 ಮಂದಿ ಮಡದಿಯರು. ಒಬ್ಬರಿಗೆ ಬಾಚಿದ್ರೆ ಮತ್ತೊಬ್ಬರಿಗೆ ಆಗುದಿಲ್ಲ. ಅದಕ್ಕೆ ಒಬ್ಬರಿಗೆ ಬಾಚಿಸುದು. ಅಲ್ಲಿ ಬಿಡಬೇಕಿತ್ತು ನೀವು. ಯಾಕೆ ಕೂದಲ ಬಾಚಿಸಬೇಕಾದದ್ದು ನೀವು? ಯಾಕೆ ನಾವಿರುವೆ? ಅಲ್ಲ, ಅವಳ ಚಂದ ಇರುವುದಾ? ಅವಳ ತಲೆಯಲ್ಲಿ ಮಾತ್ರ ಕೂದಲ ಇರುವುದಾ? ನನ್ನ ತಲೆಯಲ್ಲಿ ಕೂದಲ ಇಲ್ವಾ? ಮತ್ತೆ ನಿನ್ನ ಗೋಳು ತಲೆಯ ಹಾಗೆ ಕಾಣ್ತದೆ ಇದು. ಭಾವಿಸ್ಕೊಂಡ್ರೆ ನೀವು ಹೇಳಿದ್ದು ಎಂತ ಹೇಳಿ? ಎಷ್ಟು ಚಂದದ ಇದು ಗೋಳು. ಕಷ್ಟ ಅನುಭವಿಸಬೇಕು ನಿಮಗೆ. ಆಗ ನನಗೆ ಸಿಟ್ಟು ಬಂತು. ಶಯನ ಮಂದಿರವನ್ನು ಸೇರಿಕೊಂಡೆ ನಾನು. ನಿನಗೆ ಸಿಟ್ಟು ಬಂದದ್ದಲ್ಲ ಅದು. ಯಾವಾಗ ರುಕ್ಮಿಣಿಯ ತಲೆಗೆ ನಾನು ಪುಷ್ಪವನ್ನು ಮುಡಿಸಿದ್ದೇನೋ ಆಗ ನಿನಗೆ ಹೊಟ್ಟೆ ಕಿಚ್ಚಾದದ್ದು. ನಂಜು ನನಗೆ ನಂಜಲ್ಲ, ಸಿಟ್ಟು ನೆತ್ತಿಗೆ ಏರಿದ್ದು ನನಗೆ. ಅವಳಿಗೆ ಮಾತ್ರ ಬಿಡಿಸಿದ್ದು, ನಮಗೆ ಮಾತ್ರ ಬಿಡಿಸ್ಲಿಕ್ಕೆ ಆಗಿಲ್ಲ. ಆ ನಾರದವನು ಮತ್ತೆ ಹೇಳಿದ್ದಾನೆ, ನಾನು ವೈದ್ಯಲ್ಲದ ಈ ಹೂವನ್ನು ಮುಡಿಸುವುದಕ್ಕೆ ಯಾಕೆ ಯೋಗ್ಯತೆ ಇಲ್ಲ ಅಂತ. ನಮಗೆ ಗೊತ್ತಿಲ್ವಾ? ಉಂಟಪ್ಪ. ಅಲ್ಲಿ ಜಾಗವತಿ ಇಲ್ವಾ? ಕಾಳಿದಿಲ್ವಾ? ಅವಳ ತಲೆಗೆ ಮುಡಿಸಬಹುದಿತ್ತಲ್ಲ. ಅವಳು ಯಾಕೆ ಮಹಾ? ಅದು ನಿನಗೆ ಅತೀ ಸುಂದರವಾದ ಮಡದಿ ಅಂದ್ರೆ ಯಾರು? ಅದು ನೀನು. ನಿನ್ನ ತಲೆಗೆ ಅಷ್ಟು ಸಣ್ಣ ಒಂದು ಪಾರಿಜಾತ ಪುಷ್ಪ ಅದು ಸರಿ ಹೊಂದಿತ. ಹಾಗಾಗಿ ಅವಳ ತಲೆಗೆ ತೆಗೆದೋಗಿ ಹಾಕಿದೆ ಅಷ್ಟೇ. ನೀವು ಬೆನ್ನಿಂದ ಕೂದಲ ಇರಬೇಕು. ಮತ್ತೆ ಗೊತ್ತಾಗದೆ ನಿಮ್ಮ ನಯವಿನೋದ ಮಾತನಾಡಿ ಬರಲಾಗದವರು ಯಾರು ಮಾಡಲಾಗಬೇಕು. ಅವತ್ತೊಂದು ಮಾತು ಹೇಳ್ತೀರಿ ನೀವು. ಭಾಮ ಒಂದು ಹೂ ಜಾತಿಗೆ ಗಡಾಡುವುದು ಯಾಕೆ ಭಾಮ? ಹೂ ಬಿಡುವಂತ ಮನಸ್ಸು ಲೋಕದಲ್ಲಿ ಉಂಟು. ಅದನ್ನು ತೋರಿಸುಡಿ ಮುಡಿಸುಡಿ ಕರೆದುಕೊಂಡು ಹೋಗುತ್ತೇನೆ ಅಂತ ಒಂದು ಮಾತು ಕೊಟ್ಟಿದ್ದೀರಿ ನೀವು. ಸಮಯ ಬಂದಿದೆ ಎಂದು ಈ ಸಲ ನಾನು ಬೆನ್ನು ಬಿಡಲಿಕ್ಕಿಲ್ಲ. ನಾನು ಮುಖ ಯಾವ ಕಡೆ ಹಾಕಬೇಕು? ಆ ಕಡೆ ಹಾಕಬೇಕು, ಈ ಕಡೆ ಹಾಕಬೇಕಾ? ಮುಂದೆ ನೀನು ನನ್ನನ್ನು ನೋಡಿದ್ರೆ ಸಾಕು. ಮುಂದೆ ಕುಳಿತುಕೊಳ್ಬೇಕು, ಹಿಂದೆ ಕುಳಿತುಕೊಳ್ಬೇಕಾ? ವಾಹನದಲ್ಲಿ ಗಾರ್ಡನ್ ಮೇಲೆ ಇನ್ನು ಹಿಂದೆ ಹಿಂದೆ ಬೇಡ, ನಾವು ಹೀಗೆ ಹೋಗೋಣ. ನಾನು ಮುಂದೆ ಕುಳಿತುಕೊಳ್ತೇನೆ. ಆದೀತು, ನಿನ್ನನ್ನು ಗಟ್ಟಿಯಾಗಿ ಇಟ್ಕೊಳ್ತೇನೆ. ಗರುಡಲ್ಲಿ ಎತ್ತರದಲ್ಲಿ ವೇಗವಾಗಿ ಹಾರಿ ಹೋಗುವಾಗ ಇಲ್ಲ ಕೆಳಗೆ ಬಿದ್ದರೆ ನನಗೆ ಹೆಂಡತಿಲ್ಲ ಅಂತ ಆದೀತು. ಬಯಸುವುದಾ? ಅಲ್ಲಲ್ಲ, ಬಯಸುದಲ್ಲಪ್ಪ, ಜಾಗ್ರತೆ ಮುಂಜಾಗ್ರತೆ. ಹಾಗಾದ್ರೆ ಏನಾದ್ರು ಮಾತಾಡದೆ ಉಂಟು ಮಾತಾಡಿ. ನಿನಗೆ ಮಾತು ಕೊಟ್ಟಿದ್ದೇನೆ. ನಿನ್ನ ಆಸೆ ಈಡೇರಿಸುವುದಕ್ಕಾಗಿ, ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಗರುಡ ಸಿದ್ಧನಾಗಿ ನಿಂತಿದ್ದಾನೆ. ಗರುಡನನ್ನು ಏರಿಕೊಂಡು ತೆರಳೋಣ, ಹೋಗೋಣ ಮಕ್ಕಯ್ಯ. ಚಂದ್ರವದನೆ ಸುಧಾಂಶುಷೇ
ಉದ್ದೇಶ